Guys, welcome back to ABG Spoken English Classes. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಇವತ್ತು 6ನೆಯ ತರಗತಿಯ ಪರಿಷ್ಕೃತ ಆವೃತ್ತಿ 2024ರ ಅವರ್ ಪ್ರೈಡ್ ಅವರ್ ಸ್ಟೇಟ್, ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕ ಬೆಂಗಳೂರು ಡಿವಿಷನ್ನ ಪ್ರಶ್ನೆ ಉತ್ತರಗಳನ್ನು ಇಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಗಮನಾರ್ಹವಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಇಲ್ಲಿ ನಿಮಗೆ ಎಲ್ಲ ಪಾಠದ 6ನೇ ತರಗತಿಯ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳ ಲಿಂಕನ್ನು ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೇನೆ, ಅದನ್ನು ನೋಡಿಕೊಳ್ಳಿ. ಬನ್ನಿ ಮೊದಲ ಪ್ರಶ್ನೆಯನ್ನು ನೋಡೋಣ. ಎಕ್ಸಸೈಸಸ್. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸುಟೇಬಲ್ ವರ್ಡ್ಸ್. ದೇರ್ ಆರ್ 9 districts ಇನ್ ಬೆಂಗಳೂರು ಡಿವಿಷನ್. ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳಿವೆ. ದ districts which highest rainfall in ಬೆಂಗಳೂರು ಡಿವಿಷನ್ is ಶಿವಮೊಗ್ಗ. ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಶಿವಮೊಗ್ಗ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಈಸ್ ಇನ್ ಬೆಂಗಳೂರು ಸಿಟಿ ಡಿಸ್ಟ್ರಿಕ್ಟ್. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್, ಮಲ್ಬೆರಿ ಲೀವ್ಡ್ ಈಸ್ ದ ರಾ ಮಟೀರಿಯಲ್ ಫಾರ್ ಸಿಲ್ಕ್ ಇಂಡಸ್ಟ್ರಿ. ಹಿಪ್ಪು ನೇರಳೆ ಎಲೆಯು ರೇಷ್ಮೆ ಉದ್ಯಮಿಗೆ ಕಚ್ಚಾ ಸಾಮಗ್ರಿಯಾಗಿದೆ. ಮುಂದಿನ ಪ್ರಶ್ನೆ ನೋಡ್ತಾ ಇದ್ದೇವೆ. 5ನೇದು, ದ ಫೇಮಸ್ ಫೋಕ್ ಮ್ಯೂಸಿಯಂ ಜನಪದ ಲೋಕ ಫೌಂಡೆಡ್ ಬೈ ಎಚ್.ಎಲ್. ನಾಗೇಗೌಡ. ಇಲ್ಲಿ ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪಿಸಿದವರು ಜಾನಪದ ತಜ್ಞರಾಗಿರ್ತಕ್ಕಂತಹ ಎಚ್.ಎಲ್. ನಾಗೇಗೌಡರು. ಇನ್ನು 6ನೆಯ ಪ್ರಶ್ನೆ, ದ ಫೇಮಸ್ ಫೆಸ್ಟಿವಲ್ ಹೆಲ್ಡ್ ಇನ್ ಬೆಂಗಳೂರು ಸಿಟಿ ಎವ್ರಿ ಇಯರ್ ಈಸ್ ಕರಗ. ಇಲ್ಲಿ ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಕರಗ ಉತ್ಸವ. ದ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಮೈಸೂರು ಸ್ಟೇಟ್ ವಾಸ್ ಕೆ.ಸಿ. ರೆಡ್ಡಿ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯ ಹೆಸರು ಕೆ.ಸಿ. ರೆಡ್ಡಿ. ಇನ್ನು ದ ಕ್ವಶನ್ ನಂಬರ್ 8, ದ ವಲ್ಚರ್ ಬರ್ಡ್ ಈಸ್ ಪ್ರೊಟೆಕ್ಟೆಡ್ ಆಸ್ ದ ಬರ್ಡ್ ಸೆಂಚುರಿ ಇನ್ ದ ರಾಮನಗರ ಡಿಸ್ಟ್ರಿಕ್ಟ್. ಇಲ್ಲಿ ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ರಣಹದ್ದು ಪಕ್ಷಿಯನ್ನು ನಾವು ರಕ್ಷಿಸಲಾಗುತ್ತಿದೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೇಮ್ ಎನಿ 3 ಕಿಂಗ್ಡಮ್ಸ್ ಆಫ್ ಆನ್ಸಿಯಂಟ್ ಕರ್ನಾಟಕ. ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ 3 ರಾಜಮನೆತನಗಳು ಯಾವುವು? ದ 3 ಕಿಂಗ್ಡಮ್ಸ್ ಆಫ್ ಆನ್ಸಿಯಂಟ್ ಕರ್ನಾಟಕ ವರ್ ದ ಗಂಗಾ ಡೈನಾಸ್ಟಿ, ದ ಚೋಲಾ ಡೈನಾಸ್ಟಿ, ದ ಹೊಯ್ಸಳ ಡೈನಾಸ್ಟಿ. ಇಲ್ಲಿ 3 ಮನೆತನಗಳಿದ್ದಾವೆ, ಗಂಗಾ ರಾಜವಂಶದವರು, ಚೋಳರು ಮತ್ತು ಹೊಯ್ಸಳರು. ನೆಕ್ಸ್ಟ್ ವಿ ಗೋ ಟು ಸಿ ದ ನೆಕ್ಸ್ಟ್ ಒನ್. ನೇಮ್ ಆಫ್ ಎನಿ 2 ಪಾಲೆಪಟ್ಟುಸ್ ಹೂ ರೂಲ್ ದಿಸ್ ಡಿವಿಷನ್ ಅಂತ ಹೇಳಲಾಗಿದೆ. ದ ಬೆಂಗಳೂರು ಡಿವಿಷನ್ ವಾಸ್ ರೂಲ್ಡ್ ಬೈ 2 ಪಾಲೆಪಟ್ಟುಸ್ ವರ್ ಕೆಲದಿ, ಯಲಹಂಕ, ಚಿತ್ರದುರ್ಗ ಆ್ಯಂಡ್ ಚಿಕ್ಕಬಳ್ಳಾಪುರ. Here next we go to see the third one. What are the natural resources? ಪ್ರಾಕೃತಿಕ ಸಂಪನ್ಮೂಲಗಳು ಎಂದರೇನು? ಉದಾಹರಣೆ ಕೊಡಿ. ರಿಸೋರ್ಸಸ್ obtained from nature are called as natural resources. ಯಾವ ಒಂದು ವಸ್ತುಗಳನ್ನು ಅಥವಾ ಸಂಪನ್ಮೂಲಗಳನ್ನು ನಾವು ನಿಸರ್ಗದಿಂದ ಕ್ರೋಢೀಕರಣಗೊಳಿಸ್ಕೋತೇವೆ, ತೀರ್ಕೊಳ್ತೇವೋ ಅಂಥವುಗಳಿಗೆ ನಾವು ನೈಸರ್ಗಿಕ ಸಂಪನ್ಮೂಲಗಳು ಎಂದು ಕರೀತೇವೆ. ರಿವರ್ಸ್ ಆಗಿರ್ಬೋದು, ಫಾರೆಸ್ಟ್, ವಾಟರ್ಫಾಲ್ಸ್, etc. ನೆಕ್ಸ್ಟ್ ವಿ ಗೋ ಟು ಸಿ ದ ನೆಕ್ಸ್ಟ್ ಒನ್. ಸ್ಟೇಟ್ ದ ರೀಸನ್ಸ್ ಫಾರ್ ಸ್ಕ್ಯಾರ್ಸಿಟಿ ಆಫ್ ವಾಟರ್ ಇನ್ ಬೆಂಗಳೂರು ಡಿವಿಷನ್. ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿನ ಅಭಾವ ಉಂಟಾಗಲು ಕಾರಣವೇನು? The state the reasons of scarcity of water in Bangalore division. The main reason for scarcity of water in Bangalore division are many of our rivers have dried out due to environmental pollution. ನಮ್ಮಲ್ಲಿರುವಂಥ ಬಹಳ ನದಿಗಳು ಬತ್ತಿ ಹೋಗಿವೆ, ಅದಕ್ಕೆ ಕಾರಣ ಪರಿಸರ ಮಾಲಿನ್ಯ, ಡಿಫಾರೆಸ್ಟೇಷನ್ ಮತ್ತು ಅರಣ್ಯನಾಶ, ಅನ್ಕಂಟ್ರೋಲ್ಡ್ ಅರ್ಬನೈಜೇಷನ್ ಮತ್ತು ಮಿತಿಯಿಲ್ಲದ ಶಹರಗಳನ್ನು ಪಟ್ಟಣಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಆ್ಯಂಡ್ ಮೆನಿ ಅದರ್ ರೀಸನ್ಸ್, ಬೇರೆ ಬೇರೆ ಕಾರಣಗಳಿವೆ. ಮೆನಿ ರಿವರ್ಸ್ ಆಫ್ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಆರ್ ಆನ್ ವರ್ಜ್ ಆಫ್ ಎಕ್ಸ್ಟಿಂಕ್ಷನ್ಸ್. ಈಗ ಅವು ಒಂದು ಕೆಲವೊಂದು ನದಿಗಳು ಏನಾಗ್ತಾ ಇವೆ ಅಂತಂದರೆ, ಈ ಬೆಂಗಳೂರು ಅರ್ಬನಲ್ಲಿ ಬರ್ತಕ್ಕಂಥ ನದಿಗಳು ಅವು ವಿನಾಶದ ಅಂಚಿನಲ್ಲಿವೆ. ಆಸ್ ದ ರಿಸಲ್ಟ್ ಸಿವಿಯರ್ ಸ್ಕ್ಯಾರ್ಸಿಟಿ ಆಫ್ ವಾಟರ್ ಇಸ್ ದೇರ್. ಅದಕ್ಕಾಗಿ ಅಲ್ಲಿ ನೀರಿನ ಕೊರತೆ ಇದೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು, ನೇಮ್ ಎನಿ 2 ವಾಟರ್ಫಾಲ್ಸ್ ಇನ್ ಬೆಂಗಳೂರು ಡಿವಿಷನ್. The waterfalls in Bangalore division are, first one is Jog Falls, second one is Mutyalamadu waterfalls. Next we go to see 6th one. Name the highest mountain in Bangalore division.
ಬೆಂಗಳೂರು ವಿಭಾಗದ ಅತಿ ಎತ್ತರದ ಗುಡ್ಡದ ಹೆಸರು ಬರೀರಿ ಅಂತ ಹೇಳಲಾಗಿದೆ. ದ ಟಾಲೆಸ್ಟ್ ಮೌಂಟೇನ್ ಇನ್ ದಿಸ್ ಡಿವಿಷನ್ ಈಸ್ ಹಾಲುರಾಮೇಶ್ವರ ಗುಡ್ಡ ಇನ್ ಚಿತ್ರದುರ್ಗ district. Next we go to see the question number 7. Name any two bird sanctuaries in Bangalore division. ಬೆಂಗಳೂರು ವಿಭಾಗದಲ್ಲಿರುವ ಎರಡು ಪಕ್ಷಿಧಾಮಗಳ ಹೆಸರು ತಿಳಿಸಿ. Two sanctuaries of Bangalore division are Mandagade in Shivamogga district and Kaggaladu in Tumakuru district. Next we go to see next one. Name the important crops of Bangalore division. ಬೆಂಗಳೂರು ವಿಭಾಗದಲ್ಲಿ ಪ್ರಮುಖ ಆಹಾರ ಬೆಳೆಗಳು ಯಾವುವು? The important crops of the Bangalore division are ragi, maize, paddy, groundnuts and various pulses. Next we go to see the next one, ninth one. Which cities of Bangalore divisions have apiarial parks ಅಂತ ಹೇಳ್ತಾರೆ. ಬೆಂಗಳೂರು ವಿಭಾಗದಲ್ಲಿ ಯಾವ ಸ್ಥಳದಲ್ಲಿ ಸಿದ್ಧ ಉಡುಪು ಪಾರ್ಕುಗಳನ್ನು ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ. ದ ಗೌರ್ಮೆಂಟ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಅಪಿಯರಲ್ ಪಾರ್ಕ್ಸ್ ಇನ್ ಸಿಟೀಸ್ ಲೈಕ್ ದೊಡ್ಡಬಳ್ಳಾಪುರ, ಆನೇಕಲ್ ಮತ್ತು ಪ್ರಮೋಟ್ ದ ಪ್ರೊಡಕ್ಷನ್ ಆಫ್ ರೆಡಿಮೇಡ್ ಗಾರ್ಮೆಂಟ್ಸ್. ನೆಕ್ಸ್ಟ್ ವಿ ಗೋ ಟು ಲಾಸ್ಟ್ ಕ್ವಶನ್. ನೇಮ್ ದ 3 recipients of Jnanapita Award from Bangalore division. The Jnanapita awardees of this division are Kuvempu, Masti Venkatesha Iyengar and U.R. Anantamurthy. So dear students, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.